ವಿಶ್ವದ ಮಹಾನ್ ನಾಯಕ ನಮ್ಮ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಶೋಷಿತ ವರ್ಗದ ಆಶಾಕಿರಣವಾಗಿರುವ ಬ್ರಹ್ಮಶ್ರೀ ನಾರಾಯಣ ಗುರುಗಳ ವರ್ಕಳ ಸಂವಾದದ ಶತಮಾನೋತ್ಸವ ಹಾಗೂ ನಾರಾಯಣ ಗುರುಗಳ ಮಹಾನಿರ್ವಾಣದ ಶತಮಾನೋತ್ಸವದ ಸಂಭ್ರಮದಲ್ಲಿ ನಾವಿದ್ದೇವೆ. ಸಮಾಜದ ಕಣ್ಮಣಿ, ಸಂಘಟನಾ ಚತುರ ಡಾಕ್ಟರ್ ರಾಜಶೇಖರ್ ಕೋಟ್ಯಾನ್ ರವರ ನಿರ್ಮಾಣ, ನಿರ್ದೇಶನ, ನಟನೆಯ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ತುಳು ಕನ್ನಡ ಚಲನಚಿತ್ರದಲ್ಲಿ ಈ ಸಂವಾದದ ದೃಶ್ಯವು ಜನಮನ ಗೆದ್ದಿದೆ. ಮಹಾತ್ಮ ಗಾಂಧೀಜಿಗೆ, ಮಹಾತ್ಮ ಗಾಂಧೀಜಿಗೆ. ನಮಸ್ಕಾರ. ನೀವು ನಮ್ಮ ಆಶ್ರಮಕ್ಕೆ ಬಂದಿದ್ದು ನಮಗ್ ತುಂಬಾ ಖುಷಿ ಆಯ್ತು. आपके वैकम आंदोलन से प्रेरित होकर मैं यहाँ आया हूँ. मुझे खुशी है कि आपका ये सारे अभियान दिन पर दिन बढ़ता जा रहा है. ಇದು ನನ್ನ ಸತ್ಯಾಗ್ರಹ ಅಲ್ಲ, ಬಡವರ ಸತ್ಯಾಗ್ರಹ. ಈ ಸತ್ಯಾಗ್ರಹದಿಂದ ಜನರ ಮನೆ, ಹೃದಯನ ಮುಟ್ಟೋಕ್ ಸಾಧ್ಯ ಆಯಿತು. ಸಾಮಾಜಿಕ ನ್ಯಾಯವೇ ಈ ಚಳುವಳಿಯ ಮುಖ್ಯ ಉದ್ದೇಶ. जी हाँ, अस्पृश्यता हमारे समाज का सबसे बड़ा कलंक है. ಹಿಂದೂ ಧರ್ಮ ಗ್ರಂಥದಲ್ಲಿ ಎಲ್ಲೂ ಹೇಳ್ದಿರೋ ಈ ಅಸ್ಪೃಶ್ಯತೆನ ಮೇಲ್ವರ್ಗದ ಕೆಲವು ಜನರು ಆಚರಣೆ ಮಾಡ್ತಿದ್ದಾರೆ. ये बिल्कुल गलत है, मगर इसका निवारण कैसे? ಸುಧಾರಣೆ, ಕೆಳಜಾತಿಯವ್ರಿಗೆ ಓದೋ ಹಕ್ಕನ್ನ ಕೊಡಬೇಕು. ಇದಕ್ಕೆ ಮೇಲ್ಜಾತಿಯವರು ಹೃದಯ ತುಂಬಿ ಸಹಕಾರ ನೀಡಬೇಕು. क्या इस कदम से धर्म परिवर्तन रुकेगा? ಖಂಡಿತ ನಿಲ್ಲುತ್ತೆ. ಮನೆಯಲ್ಲಿ ಪಾತ್ರೆ ತುಂಬಾ ಗಂಜಿ ಇದ್ರೆ ಯಾರು ಬೇರೆಯವ್ರ ಗಂಜಿ ಪಾತ್ರನ ನೋಡೋದಿಲ್ಲ. जाति भेद रोग निवारण के लिए आपने अच्छी दवा ढूंढी है. क्या आपके मंदिरों में अछूत लोगों के लिए भी प्रवेश है? ಖಂಡಿತ. ನಮ್ಮ ದೇವಸ್ಥಾನದಲ್ಲಿ ಪ್ರವೇಶ ಮಾತ್ರ ಅಲ್ಲ, ಎಲ್ಲ ಜಾತಿಯವ್ರಿಗೂ ಪೂಜೆ ಮಾಡೋ ಹಕ್ಕು ಇದೆ. ಅಲ್ಲಿ ಮೇಲು ಕೀಳು ಅನ್ನೋ ಜಾತಿ ಭೇದನೇ ಇಲ್ಲ. ಅಚ್ಚಾ, ತೋ ಹಮ್ ಚಲ್ತೆ ಹೈ. ನೀವಿಲ್ಲಿ ಬಂದಿದ್ದಕ್ಕೆ, ವೈಕಂ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಕ್ಕೆ ನನ್ನ ಹೃದಯಪೂರ್ವಕ ವಂದನೆಗಳು. ತುಳು ಚಿತ್ರರಂಗದ 50ನೇ ಚಿತ್ರವಾಗಿ ತೆರೆಕಂಡ ಡಾಕ್ಟರ್ ರಾಜಶೇಖರ್ ಕೋಟ್ಯಾನ್ ಅವರ ನಿರ್ಮಾಣ, ನಿರ್ದೇಶನ, ನಟನೆಯ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಚಲನಚಿತ್ರವು ರಾಜ್ಯ ಪ್ರಶಸ್ತಿಯಿಂದ ಪುರಸ್ಕೃತಗೊಂಡಿರುವುದು ನಮ್ಮ ಹೆಮ್ಮೆಯಾಗಿದೆ. ಶಿವಗಿರಿ ಮಠ, ವರ್ಕುಲ ಹಾಗೂ ಶ್ರೀ ನಾರಾಯಣ ಗುರು ಅಧ್ಯಯನ ಪೀಠ, ಮಂಗಳೂರು ವಿಶ್ವವಿದ್ಯಾನಿಲಯ ಇದರ ಆಶ್ರಯದಲ್ಲಿ ಶತಮಾನದ ಮಹಾಪ್ರಸ್ಥಾನ ಬ್ರಹ್ಮಶ್ರೀ ನಾರಾಯಣ ಗುರು ಹಾಗೂ ಮಹಾತ್ಮ ಗಾಂಧೀಜಿಯವರ ಐತಿಹಾಸಿಕ ಸಂವಾದ ಶತಮಾನೋತ್ಸವದ ಸಂಭ್ರಮದಲ್ಲಿ ಶ್ರೀ ಗುರುವಿನ ಮಹಾಸಮಾಧಿ ಶತಾಬ್ದಿ ಸರ್ವಮತ ಸಮ್ಮೇಳನ ಶತಮಾನೋತ್ಸವದ ವಿಶೇಷ ಯತಿಪೂಜೆ ನಡೆಯಲಿದೆ. ಇದೇ ಬರುವ ಡಿಸೆಂಬರ್ 3ನೇ ತಾರೀಕು ಬುಧವಾರ ಬೆಳಿಗ್ಗೆ 9:30ಕ್ಕೆ ಸರಿಯಾಗಿ ಮಂಗಳ ಗಂಗೋತ್ರಿ ಮಂಗಳೂರು ವಿಶ್ವವಿದ್ಯಾಲಯ ಕ್ಯಾಂಪಸ್ ಕೊಣಾಜೆ ಇಲ್ಲಿ ನಡೆಯಲಿದೆ. ಸರ್ವ ಧರ್ಮ ಬಂಧುಗಳಿಗೆ ಸ್ವಾಗತ, ಆತ್ಮೀಯತೆಯ ಸುಸ್ವಾಗತ.